ಇದೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಬೂಡಾ ಕೇಸ್ನಲ್ಲಿ ಒಂದಾದ್ಮೇಲೆ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ. ಬಹುಶಃ ಡಿಕೆಶಿಯೇ ಸಿಎಂಗೆ ಸಲಹೆ ಕೊಡ್ತಿರಬಹುದು ಅಂತ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ಸೈಟ್ ವಾಪಸ್ ಕೊಟ್ಟ 24 ಗಂಟೆಯಲ್ಲೇ ಖಾತೆ ಕ್ಯಾನ್ಸಲ್ ಆಗಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಡೌಟ್ ಇದೆ. ಸಿಬಿಐ ತನಿಖೆ ಆಗಬೇಕು. ಮೂಢ ಅಧಿಕಾರಿಗಳ ಕ್ರಮವೇ ಕಾನೂನು ಬಾಹಿರ. ಕುಮಾರಸ್ವಾಮಿ ಹೇಳಿದಂಗೆ ಇವರು ಹೇಳ್ತಾ ಇರೋದು. ಯಾವ ಕಾಂಟೆಕ್ಸ್ಟಲ್ಲಿ ಇವರು ಸೈಟ್ಗಳನ್ನು ವಾಪಸ್ ತಗೋತಾರೆ, ಖಾತೆಯನ್ನು ಹೇಗೆ ಬದಲಾವಣೆ ಮಾಡ್ಕೋತಾರೆ, ಎಷ್ಟು ಬೇಗ ಕೊಡ್ತಾರೆ ಅಂದರೆ ರಾಜೀನಾಮೆ ಕೊಡಬೇಕು. ಎಷ್ಟು ಬೇಗ ಕೊಡ್ತಾರೆ ಅಷ್ಟು ಬೇಗ ಅದು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಈಗಾಗಲೇ 5-6 ಜನ ಎಲ್ಲ ಟವಲ್ ಹಾಸ್ಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಅಂತೆಲ್ಲ ಒಂದಷ್ಟು ಮಾತಾಡಿದ್ದಾರೆ. ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಅವರ ಶ್ರೀಮತಿಯವರು ಬರೆದಿರ್ತಕ್ಕಂಥ ಪತ್ರ ಲೆಸ್ ದ್ಯಾನ್ 24 ಅವರ್ಸ್ 24 ಗಂಟೆನೂ ಕೂಡ ಆಗಿಲ್ಲ. ಅಷ್ಟರೊಳಗೆ ಮೂಡಾದವರು ಖಾತಾನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದನ್ನು ಕೂಡ ಸಿಬಿಐ ತನಿಖೆಗೆ ಪೂರಕವಾಗಿ ಘಟನೆಗಳು ನಡೆದಿದೆ ಅಂತೇಳಿ ನನ್ನ ಭಾವನೆ. ನನಗೆ ಮೂಡಾ ಕಮಿಷನರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಆಶ್ಚರ್ಯ ತರ್ತಕ್ಕಂಥದ್ದು. ಈಗಾಗಲೇ ಈ ವಿಚಾರ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಅಲ್ಲಿಂದ ಜಡ್ಜ್ಮೆಂಟ್ ಕೂಡ ಬಂದಿದೆ, ತೀರ್ಪು ಕೊಟ್ಟಿದ್ದಾರೆ. MP MLA ಕೋರ್ಟ್ ಕೂಡ ಇವತ್ತು ತನಿಖೆಗೆ ಆದೇಶ ಮಾಡಿದೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ರ ಬರೆದಿದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಯಾವ ಆಧಾರದ ಮೇಲೆ ಒಬ್ಬ ಮೂಡಾ ಕಮಿಷನರ್ ಇದನ್ನ ಖಾತಾನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ದೊಡ್ಡ ಪ್ರಶ್ನೆ ತೆಗೆದಿರ್ತಕ್ಕಂಥದ್ದು. ಹಾಗಾದ್ರೆ ಹೈಕೋರ್ಟಿನ ತೀರ್ಪಿಗೆ MP MLA ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಕಾಣ್ತದೆ. ಸೊ ಹಾಗಾಗಿ ಇವ್ರು ಏನು ಮೂಡಾ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ಆದೇಶವು ಕೂಡ ಏನು ಖಾತಾವನ್ನ ಕ್ಯಾನ್ಸಲ್ ಮಾಡಿದರೆ ಇದು ಕೂಡ ಕಾನೂನು ಬಾಹಿರನೇ, ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿವೇಶನಗಳನ್ನು